HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಬೇಲೂರು ತಾಲೂಕಿನ ರಸ್ತೆಗಳಲ್ಲಿ ಓಡಾಡುತ್ತಿರುವ 30 ಆನೆಗಳ ಗುಂಪು. ಗ್ರಾಮಗಳ ರಸ್ತೆಗಳಲ್ಲಿ ಗಜಗಳ ಪೆರೇಡ್ನಿಂದ ಆತಂಕದಲ್ಲಿ ಗ್ರಾಮಸ್ಥರು. ಜೀವ ಭಯದಲ್ಲಿ ಸಂಚಾರ ನಡೆಸುತ್ತಿರುವ ವಾಹನ ಸವಾರರು. 2025 ಫೆಬ್ರವರಿ 4 ಮಂಗಳವಾರ ರಥ ಸಪ್ತಮಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ 108 ಸೂರ್ಯ ನಮಸ್ಕಾರ. ಸಾರ್ವಜನಿಕರು ಹೆಚ್ಚು ಭಾಗವಹಿಸಲು ಶೋಭಾ ಯೋಗರಾಜ್ ಮನವಿ. ರಾಜ್ಯದ ಅಭಿವೃದ್ಧಿಗೆ ದೇವೇಗೌಡರ ಮಾರ್ಗದರ್ಶನದಿಂದ ಜಾರಿಗೆ ತರಲು ಪ್ರಯತ್ನ. ಹಾಸನ ವಿಮಾನ ನಿಲ್ದಾಣಕ್ಕೆ ರಾಜ್ಯದ ನೆರವು ಅಗತ್ಯ. ಭವಿಷ್ಯದ ಯೋಜನೆಗಳ ಮಾಹಿತಿ ನೀಡಿದ ಎಚ್ಡಿಕೆ. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ತಗರೆ ಮತ್ತು ಕೋಗಿಲೆಮನೆ ಪ್ರದೇಶದಲ್ಲಿ ಮುಂಜಾನೆ ಸುಮಾರು 30ಕ್ಕೂ ಹೆಚ್ಚು ಕಾಡಾನೆಗಳು ಓಡಾಡುತ್ತಿರುವ ದೃಶ್ಯ ಕಂಡ ಇಲ್ಲಿನ ಗ್ರಾಮಸ್ಥರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು, ಈ ದೃಶ್ಯ ನೋಡಿದ ಗ್ರಾಮಸ್ಥರು ತೀವ್ರ ಆತಂಕಕ್ಕೊಳಗಾಗಿದ್ದು, ಶೀಘ್ರವೇ ಕಾಡಾನೆಗಳನ್ನು ಸ್ಥಳಾಂತರಿಸಬೇಕೆಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿ, ಬಿಕ್ಕೋಡು, ಗೆಂಡೆಹಳ್ಳಿ, ಮಲೆನಾಡು ಪ್ರಾಂತ್ಯದಲ್ಲಿ ಈಗಾಗಲೇ ಕಳೆದ 2 ವರ್ಷಗಳಿಂದಲೂ ಆನೆಗಳ ಹಾವಳಿಯಿಂದ ಇಲ್ಲಿನ ಜನರು ತತ್ತರಿಸಿ ಹೋಗಿದ್ದಾರೆ. ವಿಶೇಷವಾಗಿ ಕಳೆದ 5 ತಿಂಗಳಿನಿಂದ ಬಿಕ್ಕೋಡು ಹೋಬಳಿಯಲ್ಲಿ ಸುಮಾರು 55ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದು, ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶ ಮತ್ತು ಕೂಲಿ ಕೆಲಸ ಮಾಡೋ ಕಾರ್ಮಿಕರಿಗೆ ಗಂಭೀರವಾಗಿ ಗಾಯಗೊಳಿಸಿದ್ದು, ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕೂಡಲೇ ಸಂಬಂಧಪಟ್ಟವರು ಶಾಶ್ವತವಾಗಿ ಆನೆಯನ್ನು ಸ್ಥಳಾಂತರಿಸಲು ಮೀನಮೇಷ ಎಣಿಸದೆ ಕ್ರಮ ಕೈಗೊಳ್ಳಬೇಕು. ಈ ಸಂಬಂಧ ಬೇಲೂರು ತಾಲೂಕಿನಲ್ಲಿ 10 ಬಾರಿ ಪ್ರತಿಭಟನೆ, ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟ ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಕೈಚೆಲ್ಲಿ ಕುಳಿತಿದ್ದಾರೆ. ಮಲೆನಾಡಿಗರ ಜೀವನ ಅತ್ಯಂತ ಕಷ್ಟಕರವಾಗಿದ್ದು, ಈಗ ಕಾಫಿ ಬೆಲೆ ಹೆಚ್ಚಾಗುತ್ತಿದೆ. ಆದರೆ ಕಟಾವು ಮಾಡಲು ಕೂಲಿ ಕಾರ್ಮಿಕರು ಕಾಡಾನೆಯಿಂದ ತೋಟಕ್ಕೆ ಬರುತ್ತಿಲ್ಲ. ಇದರಿಂದ ಕಾಫಿ ಉದುರಿ ಹೋಗುತ್ತಿದೆ. ಒಂದು ಕಡೆ ಅತಿವೃಷ್ಟಿ, ಅನಾವೃಷ್ಟಿ ಜೊತೆಗೆ ಕಾಡಾನೆಗಳ ಹಾವಳಿಯಿಂದ ನಮ್ಮ ಜೀವನ ಬೇಸತ್ತಿದೆ. ಬೇಲೂರು ಸಮೀಪದ ಕೋಗಿಲೆಮನೆ ಮತ್ತು ತಗರಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ರೂ ಕೂಡ ಅರಣ್ಯಾಧಿಕಾರಿಗಳು ನೆಪ ಮಾತ್ರಕ್ಕೆ ಪಟಾಕಿ ಸಿಡಿಸಿ ಸುಮ್ಮನಾಗ್ತಿದ್ದಾರೆ. 3 ಬಾರಿ ಕಾರ್ಯಾಚರಣೆ ನಡೆಸಿದ್ರೂ ಯಾವ ಆನೆಗಳನ್ನು ಕೂಡ ಹೊರಗಟ್ಟಲು ಅಂತಹ ಕಾರ್ಯತಂತ್ರ ಮಾಡಿಲ್ಲ. ಮೂಡಿಗೆರೆ, ಸಕಲೇಶಪುರ, ಚಿಕ್ಕಮಗಳೂರಿನಲ್ಲಿ ಇಲ್ಲದ ಕಾಡಾನೆ ಹಾವಳಿ ಬೇಲೂರಿನಲ್ಲಿ ಏಕೆ ಇದೆ ಎಂದು ಇಲ್ಲಿನ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳಿಗೆ ಬೆಳೆಗಾರರು ಪ್ರಶ್ನಿಸಿದ್ದಾರೆ. HCN ನ್ಯೂಸ್, ಬೇಲೂರು. ರಥ ಸಪ್ತಮಿ ಪ್ರಯುಕ್ತ ನಗರದ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫೆಬ್ರವರಿ 4ರಂದು ಮಂಗಳವಾರ ನೂರಾರು ಯೋಗ ಬಂಧುಗಳು ಸೇರಿ 108 ಸೂರ್ಯ ಮಂತ್ರಗಳೊಂದಿಗೆ ಸೂರ್ಯ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಲಿದ್ದು, ಸಾರ್ವಜನಿಕರು ಭಾಗವಹಿಸಲು ಅವಕಾಶವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ವಲಯ ಸಂಚಾಲಕಿ ಶೋಭಾ ಯೋಗರಾಜ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, 2025 ಫೆಬ್ರವರಿ 4 ಮಂಗಳವಾರ ರಥ ಸಪ್ತಮಿ ಪ್ರಯುಕ್ತ ಹಾಸನದ ಸ್ಟೇಡಿಯಂನಲ್ಲಿ ನೂರಾರು ಯೋಗ ಬಂಧುಗಳು ಸೇರಿ 108 ಸೂರ್ಯ ಮಂತ್ರಗಳೊಂದಿಗೆ 108 ಸೂರ್ಯ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಲಿದ್ದು, ಸಾರ್ವಜನಿಕರು ಭಾಗವಹಿಸಲು ಅವಕಾಶವಿದ್ದು ಸಾರ್ವಜನಿಕರು ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದರು. ಹಾಸನ ನಗರದಲ್ಲಿ ವಿಜಯನಗರ, ವಿಶ್ವೇಶ್ವರಯ್ಯ ಬಡಾವಣೆ, ಶಾಂತಿನಗರ, ಹೇಮಾವತಿ ನಗರ, ಆದರ್ಶ ನಗರ, ಮಾವಿನಹಳ್ಳಿ, ದಾಸರಕೊಪ್ಪಲು, ತಣ್ಣೀರುಹಳ್ಳ, ಚನ್ನಪಟ್ಟಣ ಹಲವು ಬಡಾವಣೆಗಳಲ್ಲಿ ಶಾಖೆಗಳು ನಡೆಯುತ್ತಿವೆ. ಸಮಿತಿ ಪರವಾಗಿ ಹಾಗೂ ಯೋಗಾಸಕ್ತರು ಸ್ಥಳದ ವ್ಯವಸ್ಥೆ ಮಾಡಿ 15ರಿಂದ 20 ಜನ ಇದ್ದು ತಿಳಿಸಿದ್ದಲ್ಲಿ ನಮ್ಮ ಸಮಿತಿಯ ಶಿಕ್ಷಕರು 48 ದಿನಗಳ ತರಬೇತಿಯನ್ನ ನೀಡುತ್ತಾರೆ. ಮತ್ತಷ್ಟು ಯೋಗದ ಬಗ್ಗೆ ಆಸಕ್ತಿ ಇದ್ದು ಶಿಕ್ಷಕರಾಗ ಬಯಸುವವರಿಗೆ ಜಿಲ್ಲಾ ಮಟ್ಟದ ಪ್ರಶಿಕ್ಷಣ 4 ದಿನ, ರಾಜ್ಯ ಮಟ್ಟದ ಪ್ರಾಂತ ಪ್ರಶಿಕ್ಷಣ 5 ದಿನ ಹಾಗೂ ಆತ್ಮಾನುಸಂಧಾನ ಮತ್ತು ಪ್ರಗತ ಪ್ರಶಿಕ್ಷಣ ಹೀಗೆ ಹಲವಾರು ಶಿಕ್ಷಣವನ್ನ ಸಹ ಊಟ ವಸತಿಯೊಂದಿಗೆ ಉಚಿತವಾಗಿ ಕೊಡುತ್ತೇವೆ ಎಂದರು. 2023 ಡಿಸೆಂಬರ್ನಲ್ಲಿ ನಮ್ಮ ಹಾಸನದಲ್ಲಿ ಜಿಲ್ಲಾ ಮಟ್ಟದ ಪ್ರಶಿಕ್ಷಣವನ್ನ ಆಯೋಜಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 360 ಯೋಗ ಬಂಧುಗಳು ಆಗಮಿಸಿ ಶಿಕ್ಷಣವನ್ನ ಪಡೆದು ಶಿಕ್ಷಕರಾಗಿ ಈಗ ಹಲವಾರು ಜಿಲ್ಲೆಗಳಲ್ಲಿ ಯೋಗ ತರಬೇತಿ ನಡೆಸುತ್ತಿದ್ದಾರೆ. ಯೋಗ ಜೀವನದ ಮೂಲಕ ನಮ್ಮ ಸನಾತನ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಪ್ರಚಾರ ಮಾಡೋದೇ ನಮ್ಮ ಗುರಿ ಎಂದು ಉದ್ದೇಶ ತಿಳಿಸಿದರು. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮುಖ್ಯ ಶಿಕ್ಷಕರಾದ ನೀಲಕಂಠ, ಸ್ವಾಮಿ, ಚಂದ್ರು, ಸುನಂದಕ್ಕ, ಚಂದ್ರಕ್ಕ, ಗೀತಕ್ಕ, ಪ್ರೇಮಕ್ಕ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ತಾಯಿಯ ಪ್ರೇಮ ಇತ್ತೀಚೆಗೆ ದಿನಗಳಲ್ಲಿ ಏನಾಗಿದೆ, ತಾಯಿ ಅಂದ್ರೇ ಮರ್ತು ಹೋಗ್ತಾ ಇರುವಂತಹ ಒಂದು ಈ ಯುಗದಲ್ಲಿ ನಾವು ತಾಯಿಯ ಸ್ಥಾನ ಎಷ್ಟರ ಮಟ್ಟಿಗಿದೆ ಅಂತ ತಾಯಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ತಿಳಿಸ್ಕೊಟ್ಟು ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಇತ್ತೀಚಿನ ಮಕ್ಕಳಿಗೆ ಅದು ಉಪಯೋಗ ಆಗಲಿ ಅಂತ ಅದ್ರ ಬಗ್ಗೆ ಎಲ್ಲ ಹೇಳಿ ಆಮೇಲೆ ಒಂದು ಕೈತುತ್ತು ಕಾರ್ಯಕ್ರಮವನ್ನು ಕೊಡ್ತೀವಿ. ಯಾಕೆಂದರೆ ಆ ತಾಯಿ ಹಿಂದಿನ ಕಾಲದಲ್ಲಿ ಕೈತುತ್ತು ಕೊಡ್ತಾಯಿದ್ರು. ಆ ಕೈತುತ್ತಿನ ತಿನ್ನೋದ್ರಿಂದ ಆಗುವಂತಹ ಅನುಭವ ಎಷ್ಟಾಗುತ್ತೆ, ಆ ತಾಯಿ ಮಕ್ಕಳ ಬಾಂಧವ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೆ, ಮತ್ತು ಇದನ್ನು ನೀವು ಮನೆಯಲ್ಲೂ ಪ್ರತಿದಿನ ಆಗಲಿಲ್ಲ ಅಂದರೂ ವಾರಕ್ಕೊಂದಿನ, ತಿಂಗಳಿಗೊಂದಿನಾದರೂ ರೂಢಿಸ್ಕೊಳ್ಳಿ ಅಂತ ಹೇಳ್ತಾ ಆ ಮಾತೃಭೋಜನ ಕಾರ್ಯಕ್ರಮವನ್ನು ಮಾಡ್ತೀವಿ. ಹಾಗೆಯೇ ಮಾತೃ ಧ್ಯಾನ, ಒಂದು ಕ್ಷಣ ಒಂದು 10 ನಿಮಿಷ ಕಣ್ಮುಚ್ಚಿ ಎಲ್ಲರೂ ಕೂತು ಚಿನ್ಮುದ್ರೆ. ಜಿಟಿ ದೇವೇಗೌಡ ಅವರಿಗೆ ವೈಯಕ್ತಿಕ ಸಮಸ್ಯೆಗಳಿರಬಹುದು, ಆದರೆ ಅದು ಪಕ್ಷದ ಸಮಸ್ಯೆಯಲ್ಲ. ಅವರ ಅಸಮಾಧಾನ ವೈಯಕ್ತಿಕವಾಗಿರಬಹುದು, ಪರ್ಸನಲ್ ಅಜೆಂಡಾ ಇರಬಹುದು. ನಮ್ಮ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ, ಗೊಂದಲಗಳಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದರು.
ಚನ್ನರಾಯಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರ ಅಸಮಾಧಾನ ಕುರಿತಾಗಿ ಪ್ರತಿಕ್ರಿಯೆ ನೀಡಿ ಜಿಟಿ ದೇವೇಗೌಡರು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಮಾತನಾಡುತ್ತಾರೆ. ಒಂದೊಂದು ಬಾರಿ ಏಕವಚನದಲ್ಲಿ ಮಾತನಾಡಿದ್ದು ಉಂಟು. ಅವರನ್ನ 15 ವರ್ಷದಿಂದ ನೋಡಿದ್ದೇನೆ. ಇದೇನು ಹೊಸದೇನಲ್ಲ. ಪರ್ಸನಲ್ ಒಳಜಗಳ ಇದ್ದೇ ಇರುತ್ತದೆ. ಮನೆ ಅಂದ ಮೇಲೆ ಜಗಳ ಇದ್ದದ್ದೇ. ಜೆಡಿಎಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಬೇರೆ ಪಕ್ಷದ ಗೊಂದಲದ ಬಗ್ಗೆ ನಾನು ಉತ್ತರ ನೀಡುವುದು ತಪ್ಪು. ಬಿಜೆಪಿ ಹೈಕಮಾಂಡ್ ಅವರು ಸರಿಪಡಿಸಿಕೊಳ್ತಾರೆ ಎಂದು ಬಿಜೆಪಿ ಒಳಜಗಳದ ಬಗ್ಗೆ ಮಾತನಾಡಲು ನಿರಾಕರಿಸಿದರು. ರಾಜ್ಯ ಮಟ್ಟದಲ್ಲಿಯೂ ಹೋರಾಟ ಮಾಡಬೇಕೆಂಬ ಅವರ ದೃಷ್ಟಿಯಿದೆ. ಪ್ರಧಾನಮಂತ್ರಿಗಳು ನನಗೆ ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ. ಪಕ್ಷ ಸಂಘಟನೆಗೆ ವಯಸ್ಸಿನ ಸಮಸ್ಯೆ ಇದ್ರೂ ದೇವೇಗೌಡರು ಕಾರ್ಯಕರ್ತರಿಗೆ ಶಕ್ತಿ ತುಂಬಲು ಹೋರಾಟ ಮಾಡುತ್ತಿದ್ದಾರೆ. ನನಗೆ ಬೇರೆ ಬೇರೆ ರೀತಿಯ ಒತ್ತಡಗಳಿದ್ದು, ಆದರೆ ನಾನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ. ದೇವೇಗೌಡರು ಇನ್ನು ನಮ್ಮ ಮುಂದಿರಬೇಕು. ಅವರ ಕನಸು ಈ ನಾಡಿನ ಜನರ ಸಹಕಾರದಿಂದ ನನಸಾಗುವುದು. ಈ ರಾಜ್ಯದ ಅಭಿವೃದ್ಧಿಗೆ ದೇವೇಗೌಡರು ಮಾಡಲಾಗದ ಕೆಲಸಗಳನ್ನು ನಾನು ಮಾಡಲು ಯೋಜನೆ ಹೊಂದಿದ್ದೇನೆ. ಅವರ ಮಾರ್ಗದರ್ಶನದೊಂದಿಗೆ ಯೋಜನೆ ಜಾರಿಗೆ ತರಲು ನಾನು ಯತ್ನಿಸುತ್ತಿದ್ದೇನೆ. ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಕರ್ನಾಟಕ ಹಬ್ ಆಗಿದೆ. ಇದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲೂ ಉತ್ತೇಜನ ನೀಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ತಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಹಂಚಿಕೊಂಡರು. ಬಜೆಟ್ನಲ್ಲಿ ಯೋಜನೆ ಅನುದಾನ ಬರದೇ ಇರಬಹುದು, ಆದರೆ ಹಾಸನ ವಿಮಾನ ನಿಲ್ದಾಣ ವಿಚಾರವನ್ನ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಿದ್ದೇನೆ. ಅಲ್ಲಿಂದಲೇ ಹೆಚ್ಚಿನ ನೆರವು ಪಡೆಯಲು ಪ್ರಯತ್ನ ಮಾಡುತ್ತಿದ್ದೇನೆ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಈಗ ರಾಜ್ಯ ಸರ್ಕಾರ ಸ್ಪಂದಿಸಬೇಕೆಂದ ಅವರು, ವಿಮಾನ ನಿಲ್ದಾಣ ದೇವೇಗೌಡರ ಕನಸು. ಈ ಯೋಜನೆ ಹಾಸನ ಜನರ ಓಡಾಟಕ್ಕಾಗಿ ಅಲ್ಲ, ರೈತರ ಕೃಷಿ ಉತ್ಪನ್ನಗಳನ್ನು ವಿದೇಶಗಳಿಗೆ ಏರ್ ಕಾರ್ಗೋ ಮೂಲಕ ರಫ್ತು ಮಾಡಿ ರೈತರ ಆರ್ಥಿಕ ಶಕ್ತಿ ಸದೃಢಗೊಳಿಸಲು ಯೋಜಿಸಲಾಗಿದೆ. 25 ವರ್ಷಗಳಿಂದ ದೇವೇಗೌಡರಿಗೆ ಇದೇ ಚಿಂತೆ. ಆದರೆ ಇದನ್ನ ನಿಭಾಯಿಸಲು ರಾಜ್ಯ ಸರ್ಕಾರ ಎಷ್ಟು ಬೆಂಬಲ ನೀಡುತ್ತಿದೆ ಎಂಬುದು ಮುಖ್ಯ ಎಂದರು. ಸಿಎಂ ಬದಲಾವಣೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ, ಅದು ನನಗೆ ಸಂಬಂಧವಿಲ್ಲ. ಅದು ಸಂಪೂರ್ಣವಾಗಿ ಕಾಂಗ್ರೆಸ್ನವರು ತೀರ್ಮಾನಿಸಬೇಕಾದ ವಿಷಯ ಎಂದರು. ಇದೇ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ಜೆಡಿಎಸ್ ಮುಖಂಡ ಹಿರಿಸಾವೆ ರಾಮಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಮುಖ್ಯಮಂತ್ರಿ ಇನ್ನು 3 ಜನ ಸ್ಟೇಟ್ ಮಿನಿಸ್ಟರ್ ಇದ್ದಾರೆ. ಅವ್ರು ಯಾರು ಪ್ರಧಾನಮಂತ್ರಿಗಳ ಮುಂದೆ ಮಾತಾಡೋ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನನ್ನ 2 ಇಲಾಖೆ, ಒಂದು ಹೆವಿ ಇಂಡಸ್ಟ್ರಿ, ಮತ್ತೊಂದು ಉಕ್ಕಿನ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಆಂಧ್ರ ಪ್ರದೇಶದಲ್ಲಿ RINL ಡಿಸ್ಇನ್ವೆಸ್ಟ್ಮೆಂಟ್ ಆಗಿ ಖಾಸಗಿಯವರಿಗೆ ಮಾರಾಟ ಮಾಡತಕ್ಕಂಥ ತೀರ್ಮಾನಗಳು ಆಗೋಗಿತ್ತು ಕ್ಯಾಬಿನೆಟ್ನಲ್ಲಿ. ಒಂದು ಬಾರಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದ ಮೇಲೆ ಮತ್ತೆ ಅದನ್ನ ರಿವರ್ಸ್ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇಲ್ಲ. ಇಂಥ ಒಂದು ನಿಯಮಗಳಿದ್ದಾಗ ಆಂಧ್ರ ಪ್ರದೇಶದ ಜನತೆ, ವಿಶಾಖಪಟ್ಟಣದ ಆ ಒಂದು RINL ಕಾರ್ಖಾನೆ ನಾನೇನು ಭೇಟಿ ಕೊಟ್ಟೆ ಮಂತ್ರಿ ಆದ ಮೇಲೆ, ಅಲ್ಲಿಯ ಪರಿಸ್ಥಿತಿಗಳನ್ನು ಗಮನಿಸಿ ಕಳೆದ 5 ತಿಂಗಳ ನನ್ನ ಒಂದು ಕೇಂದ್ರ ಸರ್ಕಾರದ ಮನವೊಲಿಸ್ತಕ್ಕಂಥಲ್ಲಿ ನರೇಂದ್ರ ಮೋದಿ ಅವರನ್ನು ಇರ್ಬೋದು, ಆರ್ಥಿಕ ಸಚಿವರನ್ನ ಮನವೊಲಿಸಿ ಇವತ್ತು ಕಾರ್ಖಾನೆಗೆ ಒಂದು ಜೀವ ಕೊಟ್ಟೆ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಫೆಬ್ರವರಿ 2ರಂದು ಹಾಸನದ ಕಲಾಭವನದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವಾದ ಆರೋಗ್ಯ ದಂಪತಿ ಆರೋಗ್ಯಕರ ಸಂಸಾರಕ್ಕಾಗಿ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಆಯುಷ್ ಟಿವಿ ಹಾಗೂ ಹಾಸನ ಜಿಲ್ಲಾ ದಿನಪತ್ರಿಕೆ ಅಮೋಘವಾಣಿ ಸಹಯೋಗದೊಂದಿಗೆ ವೇಸ್ಟಾರ್ ಪ್ಲಸ್, ರಾಜೀವ್ ಆಯುರ್ವೇದ ಆಸ್ಪತ್ರೆ, ಸುಜಲಾ ಪಿಯು ಕಾಲೇಜು, ಎಂಎಂಎಂ ಆಸ್ಪತ್ರೆ ಸಹಕಾರದಲ್ಲಿ ಗೋನಾಸ್ವಾಮಿ ಸಾರಥ್ಯ ವಹಿಸಿರುವ ಕನ್ನಡದ ಖ್ಯಾತ ಹಾಸ್ಯ ಕಲಾವಿದ ಮಿಮಿಕ್ರಿ ಗೋಪಿ ಹಾಗೂ ಪ್ರತಿಭಾ ಗೌಡರವರ ಹಾಸ್ಯ ಮಿಶ್ರಿತ ನಿರೂಪಣೆಯ ಆರೋಗ್ಯ ದಂಪತಿ ಆರೋಗ್ಯಕರ ಸಂಸಾರಕ್ಕಾಗಿ ಕಾರ್ಯಕ್ರಮವು ಹಾಸನದ ಕಲಾಭವನದಲ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಆರೋಗ್ಯ ದಂಪತಿ ಆರೋಗ್ಯಕರ ಸಂಸಾರಕ್ಕಾಗಿ ಕಾರ್ಯಕ್ರಮವನ್ನು ಸಂತೋಷ್ ಗುರೂಜಿ ಉದ್ಘಾಟನೆ ಮಾಡಿದ್ದು, ಇದರಲ್ಲಿ ಎಲ್ಲಾ ದಂಪತಿಗಳಿಗೆ ಉಚಿತ ಪ್ರವೇಶವಿದ್ದು, ಮನರಂಜನೆ, ಆಟ, ಮೋಜು, ಹಾಸ್ಯ ಇದ್ದು ಹಾಗೂ ಆಕರ್ಷಕ ಬಹುಮಾನಗಳನ್ನು ಪಡೆದರು. ಇದರೊಂದಿಗೆ ಲಕ್ಕಿ ವಿಜೇತ ವೀಕ್ಷಕರಿಗಾಗಿಯೇ ಇರುವ ಆಕರ್ಷಕ 30 ಸೀರೆಗಳನ್ನು ನೀಡಿದ್ದು, ಕಾರ್ಯಕ್ರಮದ ವಿಜೇತರಿಗೆ ಎಂಆರ್ಆರ್ ನೇಚರ್ ಕ್ಯೂರ್ ಆಸ್ಪತ್ರೆಯ ಡಾ ಚೇತನ್ ಸಾರಥ್ಯದಲ್ಲಿ 50,000 ಮೌಲ್ಯದ ಪ್ರಕೃತಿ ಚಿಕಿತ್ಸೆಯ ಬಹುಮಾನ ನೀಡಲಾಯಿತು. ಇದರೊಂದಿಗೆ ಮನರಂಜನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಸಂಜೆ 6ರಿಂದ ಕರ್ನಾಟಕದ ಜಾನಪದ ಗಾಯಕ ಗಾಯಕಿಯರ ಜಾನಪದ ಗೀತೆಗಳ ಸಂಗೀತ ಸಂಭ್ರಮ ಜಗ್ಗಣಕ ಚಿತ್ರೀಕರಣ ಮಾಡಲಾಯಿತು.
ಎಲ್ಲರಿಗೂ ಉಚಿತ ಪ್ರವೇಶವಿದ್ದು ಹಾಸನ ಜನತೆ ಇದರ ಉಪಯೋಗವನ್ನ ಪಡೆದರು. ಈ ಸಂದರ್ಭದಲ್ಲಿ ಆಯುಷ್ ಟಿವಿಯ ಬಿಸಿನೆಸ್ ಹೆಡ್ ನಾಗೇಶ್ ದೇಸಾಯಿ, ವಿಸ್ಟಾರ್ ಪ್ಲಸ್ನ ಉಯಾಶ್ ಹಿಂದೂಸ್ತಾನಿ, ರಾಜೀವ್ ಆಯುರ್ವೇದ ಆಸ್ಪತ್ರೆ ಮುಖ್ಯಸ್ಥ ನಿತಿನ್, ಸುಜಲಾ ಪಿಯು ಕಾಲೇಜು ನಿರ್ದೇಶಕರು, ಎಂಎಂಎಂ ಆಸ್ಪತ್ರೆ ಮಾಲೀಕ ಮಂಜೇಗೌಡ, ನಿರ್ದೇಶಕ ಗೋನಾಸ್ವಾಮಿ, ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ, ಹಾಸ್ಯ ಕಲಾವಿದ ಮಿಮಿಕ್ರಿ ಗೋಪಿ ಹಾಗೂ ನಿರೂಪಕಿ ಪ್ರತಿಭಾಗೌಡ, ಅಮೋಘಾವಾಣಿ ದಿನಪತ್ರಿಕೆ ಪ್ರಕಾಶಕಿ ಇಂದಿರಾಮಣಿ, ಸಂಪಾದಕ ರಂಗಸ್ವಾಮಿ ಎಸ್ಡಿ, ಇನ್ನರ್ವೆಲ್ ಕ್ಲಬ್ನ ತನುಜಾ, ಬುಲೆಟ್ ಇನ್ನಿತರರು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮಗೆ ಸ್ವಾಗತ ಇರಲಿ ಎಲ್ಲ ಹಾಸನದ ಮಹಾಜನತೆಗೆ ನಮ್ಮ ಆಯುಷ್ ಟಿವಿ ವತಿಯಿಂದ ನಮ್ಮ ಆರೋಗ್ಯ ದಂಪತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲೋ ಕಾಮಿಡಿ ಮಾಡ್ಕೊಂಡಿದ್ದೆ, ಆ ಗೋನಾಸ್ವಾಮಿ ಅವರು ಸೇರಿಕೊಂಡು ನಾನು ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದೆ. ಅವರೇ ಚೆನ್ನಾಗಿ ಮಾತಾಡ್ತಾ ಇದ್ರು. ನಮ್ಗೇನಿದ್ರು ಕಾಮಿಡಿಗೆ ಬಿಟ್ಟರೆ ವರ್ಕೌಟ್ ಆಗೋದು ಅಲ್ವಾ? ಆದರೂ ಏನೋ ಮಾತಾಡಿಸ್ತಾ ಇದ್ದೀರಾ ನಡೆಸ್ತಾ ಇದ್ದೀವಿ. ಇದೇ ಥರ ದಿನನಿತ್ಯ ಕೆಲಸಗಳಲ್ಲಿ ನಾವು ಆರೋಗ್ಯ ಸಂಪತ್ತಿ, ಆದಾಯ ಸಂಪತ್ತಿ ಅಂತ ಓಡಾಡ್ತೀವಿ. ಇವತ್ತು ಎಲ್ಲವನ್ನ ಬಿಟ್ಟು ಭಾನುವಾರ ಬಾಳ್ಬಿಟ್ಟೆ ಎಲ್ಲ ಬಿಟ್ಟು ನೀವೆಲ್ಲ ಆರೋಗ್ಯ ದಂಪತಿ ಆಗಕ್ಕೆ ಬಂದಿದ್ದೀರಾ. ನಿಮ್ಮೊಟ್ಟಿಗೆ ನಾವೆಲ್ಲ ಇದ್ದೀವಿ. ಇದೇ ಥರ ಪ್ರತಿಯೊಂದು ಜಿಲ್ಲೆಯಲ್ಲೂ, ಪ್ರತಿಯೊಂದು ಡಿಸ್ಟಿಕಲ್ಲೂ, ಪ್ರತಿಯೊಂದು ತಾಲೂಕಲ್ಲೂ ವಿಸ್ಟಾರ್ ವತಿಯಿಂದ ಈ ಥರ ಒಂದು ಆಯುಷ್ ಟಿವಿ ವತಿಯಿಂದ ಈ ಥರ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರಿಗೂ ದಂಪತಿಗಳಿಗೆ ಆರೋಗ್ಯ ಮಾಡಿಸ್ಕೊಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಕಾರ್ಯಕ್ರಮಗಳು ಆಗಬೇಕು. ಅವಾಗಾದರೆ ಎಲ್ಲ ಈ ಜೀವನದ ಒಂದು ಗೊಡವೆ ಮಧ್ಯೆ ಎಲ್ಲೋ ಒಂದು ನಗುವನ್ನು ಕಾಣ್ಬೋದು, ಎಲ್ಲರೂ ಬೆರಿಬೋದು, ಭಾವನೆಗಳನ್ನ ಹಂಚ್ಕೋಬೋದು ಅಂತೇಳಿ ಒಂದು ಒಳ್ಳೆಯ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಯಾಕೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಗುರುಜಿಯವ್ರನ್ನ ಮೊದಲು ಚಂದನ ಬಿಟ್ಟರೆ ಉದಯ್ ಟಿವಿ ಒಂದೇ ಒಂದು ಇದ್ದಿತ್ತು. ಅದರಲ್ಲಿ ಪ್ರವಚನಗಳನ್ನ ಕೊಡ್ತಾ ಇದ್ರು, ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಾ ಇದ್ರು. ಈಗ ಏನಾಗ್ತಾ ಇದೆ, ನಾನು ನೋಡಿದಂಗೆ ಸ್ವಾಮಿಯವರೇ, ನಾವೆಲ್ಲ ಹಳ್ಳಿಲಿದ್ದು ಇಂಜಿನಿಯರಿಂಗ್ MTech ಮಾಡಿದ್ರು ಕೂಡ ಒಂದು ಮಾತ್ರ ನೋಡ್ತಿರಲ್ಲ. ನಾವು ಇಡೀ ಊರಲ್ಲಿ 300 ಮನೆ ಗ್ರಾಮ ಇದ್ದರೆ ಒಂದು ತಲೆನೋವು ಬಂತು ಅಂದರೆ ಅಮೃತಾಂಜನ್ ಹುಡುಕಕ್ಕೆ ಎಳ್ಳಿಂದ ಮ್ಯಾಸ್ ಉದ್ಧಾರ ಸಿಗ್ತಿರಲ್ಲ. ಇವತ್ತು ಯಾವ ಸ್ಥಿತಿಲಿದೆ ಅಂದರೆ ಮನುಷ್ಯ ಮೊಬೈಲ್ಗಳು ಹೆಂಗೆ 4G 5G ಜಾಸ್ತಿ ಆಗ್ತವೆ. ನಮ್ಮ ತನುಜ ಅವರು ಕೇಳಿದಾಗ ಏನು ಆರೋಗ್ಯ ದಂಪತಿ ಏನು ಸ್ವಾಮಿ ಅಂತ ಹೆಸರು ಇಲ್ಲ, ಇದೇ ಇರಿ ಸ್ವಲ್ಪ. ಎಲ್ಲರಿಗೆ ಬೇಕಾಗಿರೋದು ಆರೋಗ್ಯ. ಆಯುಷ್ ಟಿವಿ ದಯಮಾಡಿ, ಯಾವ ಟಿವಿ ನೋಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ದಯಮಾಡಿ ಇಂದಿನಿಂದ ನಿಮ್ಮ ಮಕ್ಕಳಿಗೆ, ವಯಸ್ಸಾದವರಿಗೆ, 50 ದಾಟಿದವರಿಗೆ, 20 ದಾಟಿದವರಿಗೆ ದಯಮಾಡಿ ಒಂದು ದಿನದಲ್ಲಿ ಅರ್ಧ ಗಂಟೆಯಾದರೂ ಸಹ ಆಯುಷ್ ಟಿವಿ ಹಾಕಿ ನಿಮ್ಮ ಆಯುಷ್ಯವನ್ನು ಗಟ್ಟಿ ಮಾಡಿಕೊಳ್ಳಿ. ಯಾಕೆಂದ್ರೆ ಇದರಲ್ಲಿ ಎಲ್ಲ ಬರ್ತೀವಿ ಗುರುಗಳೇ. ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ದೀಪ ಬೆಳಗುವ ಮೂಲಕ ಅರಸೀಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಮೋಹನ್ ಕುಮಾರ್ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿದ್ರು. ಶಾಲಾ ವಾರ್ಷಿಕೋತ್ಸವಕ್ಕೆ ಸರ್ಕಾರದಿಂದ ಯಾವುದೇ ಹೆಚ್ಚಿನ ರೀತಿಯ ಹಣದ ಸಹಾಯ ಇರೋದಿಲ್ಲ. ಪಿಡಿಒ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮದ ಮುಖಂಡರ ಸಹಾಯದಿಂದ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ನಂತರ ಮಾತನಾಡಿದ ಅರಸೀಕೆರೆ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್, ಗಂಡಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜಿಲ್ಲೆಗೆ ಮಾದರಿಯಾಗಿದ್ದು, ಈ ರೀತಿ ವಾರ್ಷಿಕೋತ್ಸವವನ್ನು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ನೋಡಿರಲಿಲ್ಲ. ಈ ರೀತಿ ಕಾರ್ಯಕ್ರಮಗಳು ಮಾಡಿದ್ದಲ್ಲಿ ಶಾಲೆ ಮಕ್ಕಳ ಸಂಖ್ಯೆ ಹೆಚ್ಚೋದ್ರಲ್ಲಿ ಅನುಮಾನವೇ ಇಲ್ಲ ಎಂದರು. ಇದಕ್ಕೆ ಕಾರಣರಾದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬಸವರಾಜ್ ಕೆಎಸ್, ಸೋಮಶೇಖರ್ ಡಿಬಿ ಮತ್ತು ನವೀಂದ್ರನ್ನ ಪ್ರಶಂಸಿಸಿದರು. ಇದೇ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಹಾಲಿಂಗಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಿನೇಶ್, ಮಾಜಿ ಉಪಾಧ್ಯಕ್ಷ ಕೋಟಿ ಪ್ರದೀಪ್, ಸದಸ್ಯರಾದ ಜಗದೀಶ್ ಕುಮಾರ್, ಮಾಜಿ ಅಧ್ಯಕ್ಷರಾದ ನಾಗರಾಜಣ್ಣ, ಗ್ರಾಮದ ಮುಖಂಡರಾದ ಅಯ್ಯಣ್ಣ, ವಿರೂಪಾಕ್ಷ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಬಸವರಾಜ್ ಕೆಎಸ್, ಸೋಮಶೇಖರ್ ಡಿಬಿ ಮತ್ತು ನವೀನ್ ಹಾಗೂ ಶಿಕ್ಷಕ ವೃಂದ ಮತ್ತು ಅಪಾರ ಸಂಖ್ಯೆಯ ಪೋಷಕರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್ ಅರಸೀಕೆರೆ. ಮತ್ತು ಹೆಚ್ಚು ಮಕ್ಕಳ ಕೈ ಮೊಬೈಲ್ ಕೊಡಬೇಡಿ. ಇತ್ತೀಚೆಗೆ ಎಲ್ಲ ಮೊಬೈಲ್ ಕೊಟ್ಬಿಡ್ತೀರಾ. ಎಲ್ಲ ಮಕ್ಕಳು ಮೊಬೈಲಲ್ಲೇ ನೋಡ್ತಾರೆ. ಈ ಚಿಕ್ಕ ಮಕ್ಕಳು 1ರಿಂದ 5ನೇ ತರಗತಿಲಿ ಓದ್ತಾ ಇರೋಂಥ ಮಕ್ಕಳು ಜಾಸ್ತಿ ಮೊಬೈಲ್ ನೋಡಬಾರ್ದು. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಡ್ತಾವೆ ಮಕ್ಕಳು. ಯಾಕೆ ಅಂದರೆ ಮಕ್ಕಳು ಆಡ್ತಾ ಬೆಳಿಬೇಕು. ಆ ಮಕ್ಕಳು ಆಟ ಆಡಲಿ ತಪ್ಪೇನಿಲ್ಲ, ಸಂಗೀತ ಕೇಳಲಿ ತಪ್ಪೇನಿಲ್ಲ, ಸ್ಪೋರ್ಟ್ಸ್ ಆಡಲಿ ತಪ್ಪೇನಿಲ್ಲ. ಮಕ್ಕಳು ಜನರ ನಡುವೆ, ಸಮಾಜದ ನಡುವೆ ಒಡನಾಡ್ತಾ ಬೆಳಿಬೇಕು. ನೋಡ್ರಿ, ನಮ್ಮ ಮಕ್ಕಳಿಗೆ ಎಲ್ಲ ಹೆಂಗೆ ಆಟ ಆಡ್ಕೊಂಡಲ್ಲಿ ಎಷ್ಟು ಆರಾಮಾಗಿ ರಾಜಾರೋಷವಾಗಿದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಜನವರಿ 31ಕ್ಕೆ ಬಿಡುಗಡೆಯಾಗಿರುವ ಸಿನಿಮಾ ಪಾರು ಪಾರ್ವತಿ ಇದೀಗ ಯುಕೆ ಮತ್ತು ಐರ್ಲೆಂಡ್ ದೇಶಗಳಲ್ಲೂ ಕೂಡ ಬಿಡುಗಡೆಯಾಗಿ ಚಿತ್ರಮಂದಿರಗಳಲ್ಲಿ ಯಶಸ್ವಿ ಪ್ರದರ್ಶನಗೊಳ್ಳುತ್ತಿರುವುದಾಗಿ ಚಿತ್ರದ ನಾಯಕಿ ದೀಪಿಕಾ ದಾಸ್ ಸಂತೋಷ ವ್ಯಕ್ತಪಡಿಸಿದರು.
ಹಾಸನದಲ್ಲಿ ಮಾತನಾಡಿ, ಸಿನಿಮಾ ರಿಲೀಸ್ ಆದ ಮೇಲೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿಯೂ ನಮ್ಮ ಪ್ರಚಾರದ ಪ್ರಯಾಣ ಸಾಗುತ್ತಿದೆ. ಈಗ ನನ್ನ ಹುಟ್ಟೂರು ಹಾಸನ ಜಿಲ್ಲೆಗೆ ಆಗಮಿಸಿದ್ದೇವೆ. ಇಲ್ಲಿ ನಮ್ಮ ತಂದೆ ತಾಯಿ, ನಾನು ಎಲ್ಲ ಇಲ್ಲಿಯೇ ಹುಟ್ಟಿ ಬೆಳೆದಿರೋದು. ಈ ಸಿನಿಮಾದಲ್ಲಿ ಒಟ್ಟು 5 ಹಾಡುಗಳಿದ್ದು ಎಲ್ಲವೂ ಕೂಡ ವಿಭಿನ್ನವಾಗಿವೆ. ಆಗಾಗ್ಗೆ ಸ್ವಲ್ಪ ಕಾಮಿಡಿ ಸನ್ನಿವೇಶಗಳು ನಾಯಕ ನಟನಿಂದಲೇ ಸಿಗಲಿದೆ. ನಾಯಕ ನಟ ಇನ್ನು ಕನ್ನಡವನ್ನ ಕಲಿತು ಅವರೇ ಡಬ್ ಕೂಡ ಮಾಡಿರೋದು ವಿಶೇಷವಾಗಿದೆ ಎಂದರು. ಚಿತ್ರದ ನಿರ್ದೇಶಕ ರೋಹಿತ್ ಕೀರ್ತಿ ಮಾತನಾಡಿ, ಇದು ನನ್ನ ಮೊದಲನೇ ಸಿನಿಮಾವಾಗಿದ್ದು ಪಾರು ಪಾರ್ವತಿ ಸಿನಿಮಾ ಈಗ ಬಿಡುಗಡೆಯಾಗಿ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಿಥುನ್ ಎನ್ನುವ ಕ್ಯಾರೆಕ್ಟರ್ನಲ್ಲಿ ಫವಾಜ್ ಅಶ್ರಫ್ ಅವರು ಕೇರಳದ ಮಲಯಾಳಿ ಹುಡುಗ ಹಾಫ್ ಕನ್ನಡಿಗ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈ ಸಿನಿಮಾವು ಕುಟುಂಬದ ಜೊತೆ ನೋಡುವಂತಹ ಸಿನಿಮಾವಾಗಿದ್ದು, ಪಾಯಲ್ ಎನ್ನುವ ಕ್ಯಾರೆಕ್ಟರ್ ಬಹಳ ವಿಭಿನ್ನ ರೀತಿಯಲ್ಲಿ ಎಲ್ಲರನ್ನೂ ಕಾಡುವ, ಮನಸ್ಸಿಗೆ ಹತ್ತಿರವಾಗುವ ಕ್ಯಾರೆಕ್ಟರ್ ಇದಾಗಿದೆ. ಟ್ರಾವೆಲರ್ ಜರ್ನಿಯನ್ನ ಈಗಿನ ಜನತೆಯನ್ನ ಥೀಮ್ ಆಗಿ ತೆಗೆದುಕೊಂಡು ಯಾವೆಲ್ಲ ರೀತಿ ಚಾಲೆಂಜಸ್ಗಳನ್ನ ತೆಗೆದುಕೊಂಡು ಹೋಗಿದೆ. ಈ ಸಿನಿಮಾದಲ್ಲಿ ಮುಖ್ಯವಾಗಿ ವಯಸ್ಸಾದಂತಹ ಅಜ್ಜಿಯನ್ನ ಹಾಗೂ ಅವರ ಆಸೆಯನ್ನ ಯಾವೆಲ್ಲ ರೀತಿ ಪೂರೈಸುತ್ತಾರೆ ಎನ್ನುವುದು ಮುಖ್ಯವಾದ ವಿಷಯ. ಸಿನಿಮಾ ಚಿತ್ರೀಕರಣವನ್ನ ಬೆಂಗಳೂರು, ಗೋವಾ, ಮಹಾರಾಷ್ಟ್ರ, ಬಿಹಾರ್ ಹಾಗೂ ಉತ್ತರಾಖಂಡ್ನಲ್ಲಿ ಚಿತ್ರೀಕರಿಸಲಾಗಿದೆ ಎಂದರು. ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಿದ್ದು ಹೊರದೇಶದಲ್ಲಿ ಕೂಡ ಜನವರಿ 31ರಂದೇ ಬಿಡುಗಡೆ ಆಗಿದೆ. ಎಲ್ಲರೂ ಕನ್ನಡ ಚಿತ್ರವನ್ನ ಚಿತ್ರಮಂದಿರದಲ್ಲೇ ಕುಳಿತು ನೋಡುವ ಮೂಲಕ ಸಿನಿಮಾ ರಂಗವನ್ನ ಉಳಿಸಿ ಬೆಳೆಸಬೇಕಾಗಿದೆ ಎಂದು ಮನವಿ ಮಾಡಿದರು. ನಂತರ ಹಾಸನದ ಶ್ರೀಗುರು ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ನೂರಾರು ಜನ ಅಭಿಮಾನಿಗಳು, ಸಾರ್ವಜನಿಕರು ಚಿತ್ರತಂಡದವರನ್ನ ಕಂಡು ಹರ್ಷ ವ್ಯಕ್ತಪಡಿಸಿದ್ರು. ಅರ್ಕಲ್ಗೂಡು ಶಾಸಕರಾದ ಎ ಮಂಜು ಕೂಡ ಚಿತ್ರತಂಡದವರೊಂದಿಗೆ ಕುಳಿತು ಚಿತ್ರ ವೀಕ್ಷಣೆ ಮಾಡಿ ಉತ್ತಮ ಚಿತ್ರ ಹೆಚ್ಚು ಯಶಸ್ಸು ಕಾಣಲಿ ಎಂದು ಹಾರೈಸಿದರು. HCN ನ್ಯೂಸ್ ಹಾಸನ್. ನಮ್ಮ ಹಾಸನದ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು. ಇವತ್ತು ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಬಂದಿದ್ದೀರಾ. ನಾವು ನಮ್ಮ ಸಿನಿಮಾ ತಂಡ #ಪಾರು ಪಾರ್ವತಿ ನಿರ್ದೇಶಕರು ಇವರು ರೋಹಿತ್ ಕೀರ್ತಿ ಅಂತ ಹೇಳಿ, ಇವರು ಫವಾಜ್ ಅಶ್ರಫ್ ನಮ್ಮ ಸಿನಿಮಾದ ನಾಯಕ ಕೂಡ ಹೌದು. ನಾವು ಆ್ಯಕ್ಚುಲಿ ಇದೇ ಜನವರಿ 31ಕ್ಕೆ ನಾವು ನಮ್ಮ ಸಿನಿಮಾನ ರಿಲೀಸ್ ಮಾಡಿದ್ವಿ ರಾಜ್ಯಾದ್ಯಂತ. ಜೊತೆಗೆ UK ಮತ್ತು ಐರ್ಲ್ಯಾಂಡಲ್ಲೂ ಕೂಡ ನಾವು ರಿಲೀಸ್ ಮಾಡಿದ್ವಿ. ಅವರು ಕೂಡ ಹಾಗೆ ಇವಾಗ ಎಲ್ಲ ಕಡೆನೂ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ, ಒಳ್ಳೆ ರೇಟಿಂಗ್ ಕೂಡ ಸಿಗ್ತಾ ಇದೆ. ಹಾಗೆ ನಾವು ಬೆಂಗಳೂರಲ್ಲಿ ಥಿಯೇಟ್ರ್ಗಳಿಗೆ ವಿಸಿಟ್ ಮಾಡಿದಾಗ ಕೂಡ ಜನ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ವಿಭಿನ್ನತೆ ಇದೆ ಅಂತ, ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ, ಮತ್ತು ಜನರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಗ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ನಮ್ಮ ತಂಡಕ್ಕೆ ತುಂಬ ಒಳ್ಳೆ. ಐ ಆಮ್ ಮಲಯಾಳಿ, ಐ ಆಮ್ ಫ್ರಮ್ ಕೇರಳ. ದಿಸ್ ಈಸ್ ಮೈ ಫಸ್ಟ್ ಡೆಬ್ಯೂಟ್ ಮೂವಿ ವಿಚ್ ಐ ಆಮ್ ಆ್ಯಕ್ಟಿಂಗ್. And Lohit Kirti casted me in this, and working with Deepika was fine. Like it was good. Like a good experience for me to do this project. And yeah, in this movie I'm doing a character called Mithun, where I joined the team Paru, Parvati and Payal. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಬಸ್ ನಿಲ್ದಾಣಕ್ಕೆ ಆಗಮಿಸುವ ಒಳ ಆವರಣದ ರಸ್ತೆ ಮೇಲೆ ಹಾಗೂ ಎಲ್ಲೆಂದರಲ್ಲಿ ಬಸ್ ನಿಲ್ದಾಣದ ಹೋಟೆಲಿನ ತ್ಯಾಜ್ಯ ನೀರು ರಸ್ತೆ ಮೇಲೆ ಹರಿದು ದುರ್ವಾಸನೆ ಬರೋದನ್ನು ಗಮನಿಸಿದ ಪುರಸಭಾಧ್ಯಕ್ಷ AR ಅಶೋಕ್ ನಿಲ್ದಾಣದ ಅಧಿಕಾರಿಗಳನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಇತ್ತೀಚೆಗಷ್ಟೇ ಈ ರಸ್ತೆ ಗುಂಡಿ ಬಿದ್ದು ಹಾಳಾಗಿದ್ದನ್ನ ಪುರಸಭಾ ವತಿಯಿಂದ ಡಾಂಬರೀಕರಣ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿ ಹೋಟೆಲಿನ ತ್ಯಾಜ್ಯದ ನೀರು ರಸ್ತೆಗೆ ಹರಿದು ಬರುತ್ತಿದ್ದು ರಸ್ತೆ ಹಾಳಾಗೋದ್ರ ಜೊತೆಗೆ ಗಬ್ಬು ನಾರುವಂತಾಗಿದೆ. ಬೇಲೂರು ಪ್ರವಾಸಿ ತಾಣವಾಗಿದ್ದು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆದರೆ ಕಳೆದ 3-4 ದಿನಗಳಿಂದ ನಿಲ್ದಾಣದಲ್ಲಿರುವ ಹೋಟೆಲ್ನಿಂದ ತ್ಯಾಜ್ಯದ ನೀರು ಹರಿದು ಬರುತ್ತಿದ್ರೂ ಯಾವುದೇ ಇಲ್ಲಿನ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಸಾರ್ವಜನಿಕರೊಂದಿಗೆ ನಾವೇ ಖುದ್ದಾಗಿ ಬಂದು ಎಂದು ಹೋಟೆಲ್ ಬಂದ್ ಮಾಡಿದ್ದೇವೆ. 2 ದಿನಗಳ ಒಳಗಾಗಿ ತ್ಯಾಜ್ಯದ ನೀರು ರಸ್ತೆಗೆ ಬರದಂತೆ ಕ್ರಮ ಕೈಗೊಳ್ಳದಿದ್ರೆ ಬಸ್ ನಿಲ್ದಾಣದ ಮುಂಭಾಗ ಬಸ್ಗಳನ್ನು ತಡೆದು ಪ್ರಗತಿಪರ ಸಂಘಟನೆಗಳೊಂದಿಗೆ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು.
ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ದೀಪು ಮಾತನಾಡಿ, ಕಳೆದ 3-4 ದಿನಗಳಿಂದ ರಸ್ತೆಯಲ್ಲಿ ತ್ಯಾಜ್ಯದ ನೀರು ನಿಲ್ಲುತ್ತಿರುವುದರಿಂದ ಗಬ್ಬು ನಾರುತ್ತಿದೆ. ಅದರಿಂದ ಪ್ರವಾಸಿಗರು ಎತ್ತ ಬರುತ್ತಿಲ್ಲ. ನಮಗೆ ಆಟೋ ಬಾಡಿಗೆ ಇಲ್ಲದಂತಾಗಿದೆ. ದಯಮಾಡಿ ರಸ್ತೆಯಲ್ಲಿ ನಿಲ್ಲುತ್ತಿರುವ ನೀರನ್ನು ನಿಲ್ಲದಂತೆ ಕ್ರಮ ಕೈಗೊಂಡು ಸ್ವಚ್ಛತೆಗೆ ಮುಂದಾಗುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ಹರೀಶ್, ಹೊಯ್ಸಳ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಬಸ್ ಸ್ಟ್ಯಾಂಡ್ ಅಂತ ಎಷ್ಟು ಹೇಳಿದ್ರು ಪ್ರಯೋಜನಕ್ಕಾಗಿಲ್ಲ. ನಾಲಾಯಕ್ ಅಧಿಕಾರಿಗಳು ಹೇಳ್ತೀನಲ್ಲ, DC ಜಗದೀಶ್ ಅವರು ನಾಲಾಯಕ್. ಬೇಲೂರಿಗೆ ಅವರು ಬರೋದೇ ಇಲ್ಲ. ಚಿಕ್ಕಮಗಳೂರು ಡಿಸ್ಟಿಕ್, ಚಿಕ್ಕಮಗಳೂರಲ್ಲಿ ಮಾತ್ರ ಅವ್ರದ್ದು ಆಟ ಆಯ್ತಾ. ಸಾರ್ವಜನಿಕವಾಗಿ ಅವರಿಗೆ ಮನಸ್ಸು ಇಚ್ಛಾಶಕ್ತಿ ಇಲ್ಲ. ಇಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ಗಳು ನಾಲಾಯಕ್ಗಳು ಅವ್ರವೇ. ಇಲ್ಲಿರ್ತಕ್ಕಂಥ ಆಫೀಸರ್ಗಳು ಇಲ್ಲಿದ್ದಾರೆ ನೋಡಿ, ಇಲ್ಲಿ BP ಶುಗರ್ ಬಂದು ಮಾತೇ ಬರ್ತಾ ಇಲ್ಲ. ಇಂಥವ್ರು ಕಟ್ಕೊಂಡು ನಾವ್ ಏನ್ ಮಾಡಕ್ಕಾಗುತ್ತೆ? ಯಾರ ಒಬ್ಬ ಅಧಿಕಾರಿ ಬರಬೇಕು, ಬಂದು ಇದನ್ನೆಲ್ಲ ಕಷ್ಟ ಸುಖ ನಾನು ಅರ್ತು 3ನೇ ಸಲ ನಾವು ಹೇಳಿರೋದು ನೋಡಿ. ಇವತ್ತೊಂದಿನ ಟೈಮ್ ಕೊಡ್ತೀವಿ. ಮಾನ್ಯ DC ಜಗದೀಶ್ ಸರ್ ಅವರಿಗೆ, ಮಾನ್ಯ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ನಿಡುಗರಹಳ್ಳಿ ಬಳಿ ದನಕರುಗಳಿಗಾಗಿ ಮಗ್ಯ ಕಡೆಯಿಂದ ನಲ್ಲೂರು ಮಾರ್ಗವಾಗಿ ಬೊಮ್ಮಚವಳ್ಳಿ ಗ್ರಾಮಕ್ಕೆ ಭತ್ತದ ಹುಲ್ಲನ್ನು ತುಂಬಿಕೊಂಡು ಹೋಗುತ್ತಿದ್ದ ಟ್ರ್ಯಾಕ್ಟರ್ನಲ್ಲಿ ಹುಲ್ಲಿಗೆ ಬೆಂಕಿ ಹತ್ತಿಕೊಂಡು ಭಾರೀ ಪ್ರಮಾಣದ ಭತ್ತದ ಹುಲ್ಲು ಬೆಂಕಿಗೆ ಆಹುತಿಯಾಗಿದೆ. ಆಲೂರು ತಾಲೂಕಿನ ಮಗ್ಗೆಯಿಂದ ಬೊಮ್ಮಚವಳ್ಳಿಗೆ ದನಕರುಗಳಿಗಾಗಿ ಭಾರೀ ಪ್ರಮಾಣದಲ್ಲಿ ಭತ್ತದ ಹುಲ್ಲನ್ನು ತುಂಬಿಕೊಂಡು ಬರುತ್ತಿದ್ದ ಟ್ರ್ಯಾಕ್ಟರ್ಗೆ ನವಿಲಹಳ್ಳಿ ಕ್ರಾಸ್ ಬಳಿ ಬರುವಾಗ ಹುಲ್ಲಿಗೆ ಬೆಂಕಿ ಹತ್ತಿಕೊಂಡಿದ್ದು ಟ್ರ್ಯಾಕ್ಟರ್ ಚಾಲಕನಿಗೆ ಅರಿವಾಗಿಲ್ಲ. ನಂತರ ಸ್ವಲ್ಪ ದೂರ ಮುಂದೆ ಬಂದಾಗ ನಿಡುಗರಹಳ್ಳಿ ಗ್ರಾಮಸ್ಥರು ಟ್ರ್ಯಾಕ್ಟರ್ನಲ್ಲಿದ್ದ ಹುಲ್ಲಿಗೆ ಬೆಂಕಿ ಹತ್ತಿಕೊಂಡಿರುವುದನ್ನು ನೋಡಿ ಜನರು ಚಾಲಕನಿಗೆ ಹೇಳಿದ್ರು. ಆದರೂ ಟ್ರ್ಯಾಕ್ಟರ್ ಸೌಂಡಿನಲ್ಲಿ ಚಾಲಕನಿಗೆ ಕೇಳಿಸದ ಕಾರಣ ಆಗ ಸ್ಥಳೀಯ ಗ್ರಾಮಸ್ಥರು ಬೈಕಿನಲ್ಲಿ ಹೋಗಿ ಟ್ರ್ಯಾಕ್ಟರ್ ಚಾಲಕನಿಗೆ ವಿಚಾರ ತಿಳಿಸಿದ್ದಾರೆ. ಕೂಡಲೇ ಟ್ರ್ಯಾಕ್ಟರ್ ಚಾಲಕ ನೋಡಿ ಹುಲ್ಲಿಗೆ ಕಟ್ಟಿದ ಹಗ್ಗವನ್ನ ಕತ್ತರಿಸಿ ಟ್ರ್ಯಾಕ್ಟರ್ನಲ್ಲಿದ್ದ ಹುಲ್ಲನ್ನ ಅಪ್ಲಿಫ್ಟ್ ಮಾಡಿ ಕೆಳಗೆ ಸುರಿದು ಟ್ರ್ಯಾಕ್ಟರ್ ಅನ್ನ ಹಾಗೂ ತನ್ನ ಜೀವವನ್ನ ಉಳಿಸಿಕೊಂಡಿದ್ದಾನೆ. ಈ ಅವಘಡದಿಂದ ಟ್ರ್ಯಾಕ್ಟರ್ನಲ್ಲಿದ್ದ ಸಂಪೂರ್ಣ ಹುಲ್ಲು ನೋಡುತ್ತಿದ್ದಂತೆ ಎಲ್ಲರ ಕಣ್ಣೆದುರೇ ಸುಟ್ಟು ಭಸ್ಮವಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಹತ್ತಿರದಲ್ಲಿ ನೀರು ಸಿಗದೆ ಹುಲ್ಲಿಗೆ ಹತ್ತಿದ ಬೆಂಕಿಯನ್ನು ನಂದಿಸಲಾಗದೆ ಎಲ್ಲರೂ ನಿಸ್ಸಹಾಯಕರಾಗಿ ನೋಡುತ್ತಾ ನಿಂತಿದ್ರು. ನಂತರ ಚಾಲಕ ಟ್ರ್ಯಾಕ್ಟರ್ ತೆಗೆದುಕೊಂಡು ಭಾವುಕನಾಗಿ ಗೋಳಾಡಿಕೊಂಡು ಮನೆಗೆ ತೆರಳಿದ ಘಟನೆ ನಡೆದಿದೆ. ಇತ್ತೀಚೆಗೆ ಬೇಸಿಗೆ ತಾಪ ಹೆಚ್ಚಾದಂತೆ ಈ ರೀತಿ ಪ್ರಕರಣಗಳು ಸುತ್ತಮುತ್ತ ಹೆಚ್ಚಾಗುತ್ತಿದ್ದು, ಸಾರ್ವಜನಿಕರು ಹುಲ್ಲು ಕಟ್ಟಿಗೆ ಮುಂತಾದವುಗಳನ್ನು ಸಾಗಿಸುವಾಗ ಹಾಗೂ ತಮ್ಮ ಜಮೀನಿನಲ್ಲಿ ಉಂಟಾಗಬಹುದಾದ ಬೆಂಕಿ ಅವಘಡಗಳನ್ನು ತಪ್ಪಿಸುವಲ್ಲಿ ಜಾಗೃತೆ ವಹಿಸಬೇಕಾಗಿದೆ. ಇಷ್ಟೆಲ್ಲ ಅನಾಹುತಗಳು ಸಂಭವಿಸಿದ್ರೂ ಅಗ್ನಿಶಾಮಕ ಕಟ್ಟಡವನ್ನು ಉದ್ಘಾಟನೆ ಮಾಡದೇ ಇರುವುದು ತಾಲೂಕಿನ ಜನತೆಗೆ ಆತಂಕ ಉಂಟು ಮಾಡಿದೆ ಅಲ್ಲದೆ ಹಲವಾರು ಅನುಮಾನಕ್ಕೆ ಎಡೆಮಾಡಿಕೊಟ್ಟಂತಿದೆ. ಹಾಗೂ ಆಲೂರು ತಾಲೂಕಿನಲ್ಲಿ ಕಾಮಗಾರಿ ಪೂರ್ಣಗೊಂಡಿರುವ ಅಗ್ನಿಶಾಮಕ ಠಾಣೆಯನ್ನ ಶೀಘ್ರವಾಗಿ ಚಾಲನೆ ನೀಡಿ ಕಾರ್ಯರೂಪಕ್ಕೆ ತರುವುದು ಅಗತ್ಯವಾಗಿದೆ. ಅಗ್ನಿಶಾಮಕ ಠಾಣೆಯ ಕಾಮಗಾರಿ ಪೂರ್ಣಗೊಂಡರೂ ಉದ್ಘಾಟನೆ ಮಾಡಲು ಮಿನಮಿಷ ಎಣಿಸುತ್ತಿರುವುದು ಏಕೆಂದು ತಿಳಿದು ಬಂದಿಲ್ಲ. ಶೀಘ್ರವಾಗಿ ಅಗ್ನಿಶಾಮಕ ಠಾಣೆಯನ್ನ ಕಾರ್ಯರೂಪಕ್ಕೆ ತಂದು ಮುಂದೆ ಉಂಟಾಗಬಹುದಾದ ಅನಾಹುತ ತಪ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಬೇಕಾಗಿದೆ. HCN ನ್ಯೂಸ್, ಆಲೂರು. ಬೇಲೂರು ಪಟ್ಟಣದ ಕೆಲವು ಕಡೆ ಯುಜಿಡಿ ಮ್ಯಾನ್ಹೋಲ್ಗಳಿಗೆ ಕಿಡಿಗೇಡಿಗಳು ಮರಳಿನ ಚೀಲ ಹಾಗೂ ಕಲ್ಲುಗಳನ್ನು ಹಾಕಿ ಬಂದ್ ಮಾಡಿದ್ದ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಪುರಸಭಾ ಅಧ್ಯಕ್ಷ AR ಅಶೋಕ್ ಕಾರ್ಮಿಕರಿಂದ ಅದನ್ನು ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಟ್ಟಣದ ಹೊಳೆಬೀದಿಯ 6ನೇ ವಾರ್ಡ್ನಲ್ಲಿ ಯುಜಿಡಿಯ ಮ್ಯಾನ್ಹೋಲ್ಗೆ ಕಿಡಿಗೇಡಿಗಳು ಮರಳು ತುಂಬಿದ ಚೀಲ ಹಾಗೂ ಕಲ್ಲುಗಳನ್ನು ಹಾಕಿ ಯುಜಿಡಿ ನೀರು ಸರಾಗವಾಗಿ ಹೋಗದಂತೆ ಬಂದ್ ಮಾಡಿದ್ರು. ಇಲ್ಲಿ ನೀರು ಕಟ್ಟಿ ಹೊಲ ಮತ್ತು ಗದ್ದೆಗಳಿಗೆ, ರಸ್ತೆಗಳಿಗೆ ಯುಜಿಡಿ ನೀರು ಹೋಗಿ ಕಲುಷಿತವಾಗಿತ್ತು. ನಮಗೆ ಮಾಹಿತಿ ಬಂದ ತಕ್ಷಣ ನಾವು ಸ್ಥಳಕ್ಕೆ ಹೋಗಿ ನೋಡಿದಾಗ ಯಾರೋ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದು ಕಂಡುಬಂದಿದ್ದು, ಇಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾಗಳಿಲ್ಲ. ಇಲ್ಲಿ ಯಾರಿಗಾದ್ರೂ ಅನುಮಾನ ಬಂದ್ರೆ ನಮಗೆ ತಿಳಿಸಿ, ಅಂತಹವರ ವಿರುದ್ಧ ಕ್ರಮ ಕೈಗೊಂಡು FIR ಹಾಕಿಸಲಾಗುವುದೆಂದು ತಿಳಿಸಿದ್ರಲ್ಲದೆ, ಯುಜಿಡಿ ನೀರು ದೇವಸ್ಥಾನದಿಂದ ಹೊಳೆಬೀದಿಯ ಯುಜಿಡಿವರೆಗೂ ಹರಿಯುತ್ತದೆ. ಈ ರೀತಿ ಅನಾಗರಿಕರಂತೆ ವರ್ತಿಸಿ ಮ್ಯಾನ್ಹೋಲ್ ಮುಚ್ಚೋದು, ಇಂತಹ ಕೆಲಸ ಮಾಡಿದರೆ ಸಾಕಷ್ಟು ತೊಂದರೆಯಾಗುವುದಿಲ್ಲವೇ? ಯುಜಿಡಿ ಸಮಸ್ಯೆ ಇನ್ನಷ್ಟು ದೊಡ್ಡದಾಗುತ್ತದೆ. ಆದ್ದರಿಂದ ಯಾರು ಕೂಡ ಇಂತಹ ಕೆಲಸ ಮಾಡಬಾರದು. ಒಂದು ವೇಳೆ ಮಾಡಿದರೆ ಅಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ವೇಳೆ ವಾರ್ಡಿನ ಸದಸ್ಯರಾದ ಸೌಮ್ಯ ಸುಬ್ರಹ್ಮಣ್ಯ, ಪುರಸಭೆ ಆರೋಗ್ಯಾಧಿಕಾರಿ ಲೋಹಿತ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಟದ ಮೂಲಕ ಪಾಠ ಎನ್ನುವ ವಿಭಿನ್ನವಾದ ದೃಷ್ಟಿಕೋನದ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಒತ್ತಡ ರಹಿತ ಶಿಕ್ಷಣ ನೀಡುವ ಆಶಯ ನಮ್ಮದಾಗಿದೆ ಎಂದು ಮೋಹನ್ ಕುಮಾರ್ ಕೆಸಿ ತಿಳಿಸಿದರು.
ಹೊಳೆನರಸೀಪುರ ಪಟ್ಟಣದ ರಿವರ್ ಬ್ಯಾಂಕ್ ರಸ್ತೆಯಲ್ಲಿ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಶ್ರೀರಾಮ ಎಜುಕೇಷನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೂತನವಾಗಿ ನಿರ್ಮಿಸಿದ ಲಿಟಲ್ ಸ್ಟೆಪ್ಸ್ ಪ್ರೀಸ್ಕೂಲ್ನ ಉದ್ಘಾಟನಾ ಸಮಾರಂಭದಲ್ಲಿ ಪ್ರೀಸ್ಕೂಲ್ ಪಾಲುದಾರರಾದ ಮೋಹನ್ ಕುಮಾರ್ ಕೆಸಿ ಮಾತನಾಡಿದರು. ಲಿಟಲ್ ಸ್ಟೆಪ್ಸ್ ಪ್ರೀಸ್ಕೂಲ್ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಕಾರ್ಯಪ್ರವೃತ್ತವಾಗಿದ್ದು, ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳನ್ನು ಬಲವರ್ಧನೆಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕ ವೃಂದ ಕೆಲಸ ಮಾಡಲಿದ್ದಾರೆ. ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ವಿಶಾಲವಾದ ಗಾಳಿ ಬೆಳಕು ಇರುವ ಬೋಧನಾ ಕೊಠಡಿಗಳು, ಸುವ್ಯವಸ್ಥಿತ ವಿಶಾಲ ಆಟದ ಮೈದಾನ, ಈಜುಕೊಳ, ಮಕ್ಕಳಿಗೆ ಹೈಟೆಕ್ ಶೌಚಾಲಯ ನಿರ್ಮಿಸಲಾಗಿದ್ದು, ಸಿಸಿಟಿವಿ ಕಣ್ಗಾವಲು, ಮಕ್ಕಳಿಗೆ ಸುರಕ್ಷತೆ, ಪ್ರಶಾಂತವಾದ ವಾತಾವರಣದಲ್ಲಿ ಶಿಕ್ಷಣ ನೀಡುವಲ್ಲಿ ಮುಂದಾಗಿದ್ದೇವೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬದ ಮಕ್ಕಳಿಗೆ ಮೌಲ್ಯಯುತ ಗುಣಮಟ್ಟದ ಶಿಕ್ಷಣ ನೀಡುವ ಆಶಯವನ್ನ ತಾವು ಮತ್ತು ಶಾಲೆಯ ಪಾಲುದಾರರು ಹೊಂದಿದ್ದೇವೆ. ಸಾರ್ವಜನಿಕರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನ ನಮ್ಮ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ಗೆ ದಾಖಲಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ಈ ವೇಳೆ ಪುರಸಭಾ ಅಧ್ಯಕ್ಷರಾದ ಕೆ. ಶ್ರೀಧರ್ ಆಗಮಿಸಿ ನೂತನ ಶಾಲೆಯ ಮಾಲೀಕರುಗಳಿಗೆ ಮತ್ತು ಸಿಬ್ಬಂದಿ ಹಾಗೂ ಶಿಕ್ಷಕ ವೃಂದದವರಿಗೆ ಶುಭಾಶಯ ಕೋರಿದರು. ಈ ವೇಳೆ ಲಿಟಲ್ ಸ್ಟೆಪ್ಸ್ ಪ್ರೀ ಸ್ಕೂಲ್ ಮಾಲೀಕರು ಮತ್ತು ಪಾಲುದಾರರು ಹಾಗೂ ಟ್ರಸ್ಟ್ ಸದಸ್ಯರುಗಳಾದ ಕಾಂತರಾಜು ಜಿ, ಎಚ್ಆರ್ ಕುಮಾರ್, ನಾಗರಾಜ್, ಕೆಎನ್ ಸುಮಂತ್, ಗೌತಮ್, ಪ್ರಸನ್ನ, ಯೋಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹೊಳೆನರಸೀಪುರ. ಒಂದು ಶ್ರೀರಾಮ ಎಜುಕೇಷನಲ್ ಆ್ಯಂಡ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ನ ಮಾಡಿಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಒಂದು ಟ್ರಸ್ಟ್ನ ಸ್ಥಾಪನೆ ಮಾಡಿ ಒಂದು ಚಿಕ್ಕ ಮಕ್ಕಳ ಕಿಡ್ಸನ್ನು ಶಾಲೆಯನ್ನು ತೆರಿಬೇಕು ಅಂತ ಒಂದು ಆಲೋಚನೆಯಿಂದ ಎಲ್ಲರೂ ಪ್ಲ್ಯಾನ್ ಮಾಡಿ ಈ ಒಂದು ಲಿಟ್ಲ್ ಸ್ಟೆಪ್ಸ್ ಪ್ರೀ ಸ್ಕೂಲನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಹೊಳೆನರಸೀಪುರದಲ್ಲಿ ಎಲ್ಲೂ ಕೂಡ ವಿಶಾಲವಾದ ಜಾಗದಲ್ಲಿ ಯಾವುದೇ ಆದ ಚಿಕ್ಕ ಮಕ್ಕಳಿಗಾಗಿ ಪ್ರೀ ಸ್ಕೂಲ್ಗಳು ಇರಲಿಲ್ಲ. ಅದನ್ನು ಮನವರಿತು ಈ ಒಂದು ವಿಶಾಲವಾದ ಜಾಗದಲ್ಲಿ ಅತ್ಯುತ್ತಮವಾಗಿ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡುವ ಉದ್ದೇಶದಿಂದ. ಪರೀಕ್ಷೆ ಸಮಯ ಸಮೀಪಿಸುತ್ತಿರುವುದರಿಂದ ವಿದ್ಯಾರ್ಥಿಗಳು ಟಿವಿ, ಮೊಬೈಲ್ ವೀಕ್ಷಣೆ ಕಡಿಮೆ ಮಾಡಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ನೀಡಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಶನಿವಾರ ಸಕಲೇಶಪುರ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಮಯ ಹತ್ತಿರ ಬರುತ್ತಿದ್ದು, ಈ ಸಮಯದಲ್ಲಿ ಓದಿನ ಕಡೆಗೆ ಹೆಚ್ಚಿನ ಗಮನ ಹರಿಸಿದ್ರೆ ಒಳ್ಳೆ ಫಲಿತಾಂಶ ಪಡೆಯಬಹುದು. ಈ ಬಗ್ಗೆ ಶಿಕ್ಷಕರು ಮತ್ತು ಪೋಷಕರು ಲಕ್ಷ್ಯ ಕೊಡಬೇಕು. ಪಠ್ಯದ ಜೊತೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಮಕ್ಕಳು ಪಾಲ್ಗೊಂಡು ಜ್ಞಾನ ಹೆಚ್ಚಿಸಿಕೊಳ್ಳಬೇಕು ಎಂದರು. ನಾಗರಿಕ ಸಮಾಜದ ಪರಿಸ್ಥಿತಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅನ್ನು ನೆನಪಿಸಿಕೊಳ್ಳುವುದು ಮತ್ತು ಅವರು ರಚಿಸಿದ ಸಂವಿಧಾನದ ಅರಿವಿನ ದೇಶದ ಸಮಸ್ಯೆಗಳಿಗೆ ಸೂಕ್ತ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಸದ್ಯದ ಅತಿ ದೊಡ್ಡ ಸವಾಲು. ಆ ಸವಾಲು ಎದುರಿಸಬೇಕಾದರೆ ಈ ದೇಶದ ಭಾವಿ ಪ್ರಜೆಗಳಾದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನದ ಅಡಿಯಲ್ಲಿ ಜೀವನ ಸಾಗಿಸುವ ಮತ್ತು ದೇಶವನ್ನು ಮುನ್ನಡೆಸುವ ತಿಳುವಳಿಕೆ, ಶಕ್ತಿ, ಸಾಮರ್ಥ್ಯ ಹೊಂದಬೇಕಾಗಿರುವುದು ಅತ್ಯವಶ್ಯಕ. ದೇಶದಲ್ಲಿ ಮೊದಲ ಬಾರಿಗೆ ಮಹಿಳೆಯರಿಗೆ ಶಿಕ್ಷಣ ಮತ್ತು ಮೀಸಲಾತಿ ನೀಡಿದ ವ್ಯಕ್ತಿಯೆಂದರೆ ಅದು ಡಾ ಬಿಆರ್ ಅಂಬೇಡ್ಕರ್ ಮಾತ್ರ ಎಂದು ಹೇಳಿದರು. ಕಾಲೇಜು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷೆ ಪ್ರತಿಭಾ ಮಂಜುನಾಥ್ ಮಾತನಾಡಿ, ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಗಳಿಗೆ ಇನ್ನೂ ಕೆಲವೇ ದಿನಗಳು ಉಳಿದಿದ್ದು, ವಿದ್ಯಾರ್ಥಿಗಳು ಈಗಿನಿಂದಲೇ ವಿಷಯವಾರು ವಿಷಯಕ್ಕೆ ಆದ್ಯತೆ ನೀಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದೆಂದು ಸಲಹೆ ನೀಡಿದರು. ಇಲ್ಲಿನ ಬಾಲಕಿಯರ ಕಾಲೇಜಿನ ವಾತಾವರಣ ಚೆನ್ನಾಗಿದೆ, ನುರಿತ ಉಪನ್ಯಾಸಕರಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶದೊಂದಿಗೆ ಸರ್ಕಾರಿ ಕಾಲೇಜಿಗೆ ಕೀರ್ತಿ ತರುವಂತೆ ಕರೆ ನೀಡಿದರು. ಕಾಲೇಜು ಪ್ರಾಂಶುಪಾಲರಾದ ರಮೇಶ್ ಮಾತನಾಡಿ, ತಾಲೂಕಿನಲ್ಲಿರುವ ಪದವಿ ಪೂರ್ವ ಕಾಲೇಜುಗಳ ಪೈಕಿ ನಮ್ಮ ಕಾಲೇಜು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡಿದೆ. ಕಾಲೇಜಿನಲ್ಲಿ ಕ್ರೀಡೆ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಇದೇ ವೇಳೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಂದ ಕಾಲೇಜಿಗೆ ಪ್ರಿಂಟರ್, ಚೇರ್, ಟೇಬಲ್ಗಳನ್ನು ಕೊಡುಗೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಎಸ್ಡಿಎಂಸಿ ಅಧ್ಯಕ್ಷ ಕ್ಯಾಮನಹಳ್ಳಿ ರಾಜ್ಕುಮಾರ್ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು, ಪೋಷಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳು ಪಾಪ ಓದ್ಲಿಕ್ಕೆ ಬರಲ್ಲ, ಅವ್ರ ಕಾರಣವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥ ಭಾವನೆ ಇಲ್ಲ. ನೀವು ವಿದ್ಯಾರ್ಥಿಗಳು ಇವತ್ತೇನು ಎಲ್ಲದಕ್ಕಿಂತ ಸಂಸ್ಕಾರ ಕಲಿಬೇಕು ಅಂತ ಏನು ನಾವು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನಾಳೆ ನೀವೇನಾದ್ರೂ ಕೂಡ ವಿದ್ಯೆಯನ್ನ ಪಡ್ಕೊಂಡು ಯಾವ್ದಾದ್ರು ಅಧಿಕಾರಿ ಆದಂಥ ಸಂದರ್ಭದಲ್ಲಿ ಬಡವರುಗಳನ್ನ ಎಷ್ಟೋ ವಿದ್ಯೆ ಬಂದಿರತಕ್ಕಂಥ ಹಿರಿಯರನ್ನ ಗೌರವಿಸಬೇಕು. ಬಡವರುಗಳು ಬಂದಾಗ ಕೂರಿಸಿ ಕೆಲಸವನ್ನ ಮಾಡ್ಕೊಡ್ಬೇಕು. ಎಲ್ಲವನ್ನು ಮಾಡಿದ್ರೆ ಈ ದೇಶಕ್ಕೆ ಏನಾದ್ರು ಸೇವೆ ಕೊಟ್ಟಂಗಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ತಂದೆ ಕಲಾ ಪ್ರದರ್ಶನಗಳಿಗೆ ಸಾಂಸ್ಕೃತಿಕ ವೇದಿಕೆ ಕಲ್ಪಿಸುವ ಮೂಲಕ ಯುವ ಪ್ರತಿಭಾವಂತರಿಗೆ ಪ್ರೋತ್ಸಾಹ ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ ಎಂದು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು.
ಹೊಳೆನರಸೀಪುರ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಎಫ್ ಸ್ಕ್ವೇರ್ ಡ್ಯಾನ್ಸ್ ಅಂಡ್ ಫಿಟ್ನೆಸ್ 10 ಶಾಲೆ ವತಿಯಿಂದ ಆಯೋಜಿಸಲಾಗಿದ್ದ ಪ್ರಥಮ ವರ್ಷದ ಕಿರಿಯರ ಮತ್ತು ಹಿರಿಯರ ಭಾರತೀಯ ಮತ್ತು ಪಾಶ್ಚಾತ್ಯ ನೃತ್ಯ ಸ್ಪರ್ಧೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನ ಗ್ರೂಪ್ ಡ್ಯಾನ್ಸ್ ವಿಭಾಗದಲ್ಲಿ ಪಡೆದ ಡಿಕೆಡಿ ಡ್ಯಾನ್ಸ್ ತಂಡಕ್ಕೆ ಬಹುಮಾನವನ್ನ ವಿತರಣೆ ಮಾಡಿ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡಿದರು. ಯುವ ಪ್ರತಿಭಾವಂತರಿಗೆ ಸೂಕ್ತವಾದ ವೇದಿಕೆ ಕಲ್ಪಿಸಿ ಅವರಲ್ಲಿನ ಪ್ರತಿಭೆ ಹೊರ ಜಗತ್ತಿಗೆ ಪರಿಚಯಿಸುವ ಕಾರ್ಯವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಮುಂದಿನ ವರ್ಷ ಮತ್ತಷ್ಟು ಅದ್ದೂರಿಯಾಗಿ ಸರಿಯಾದ ಪ್ರಚಾರ ನೀಡಿ ನೃತ್ಯ ಸ್ಪರ್ಧೆ ಆಯೋಜಿಸಲು ತಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿ ಸ್ಪರ್ಧೆ ಆಯೋಜಕರಿಗೆ ಮತ್ತು ವಿಜೇತರಿಗೆ ಅಭಿನಂದನೆ ತಿಳಿಸಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಅರ್ಕಲ್ಗೂಡಿನ ಸಮಾಜ ಸೇವಕರಾದ ದಿವಾಕರ್ ಗೌಡ, ಹೊಳೆನರಸೀಪುರದ ಕೆಆರ್ ಸುದರ್ಶನ್ ಬಾಬು, ಕೆಟಿ ಲೋಕೇಶ್, ಮಂಜು, ಭಾರತೀಯ ಸೇನೆಯ ಮೇಜರ್ ಪ್ರಭಾಕರ್, ಕುಮುದಾ ರಂಗನಾಥ್ ಮತ್ತು ಇನ್ನಿತರೆ ಗಣ್ಯರು ಭಾಗವಹಿಸಿದ್ರು. ಬೆಳಗ್ಗೆ ಪುರಸಭೆ ಅಧ್ಯಕ್ಷರಾದ ಕೆ ಶ್ರೀಧರ್ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಪುರಸಭೆ ವತಿಯಿಂದ ಯುವ ಕಲಾವಿದರಿಗೆ ಸಂಪೂರ್ಣ ಪ್ರೋತ್ಸಾಹ ಸಹಕಾರ ನೀಡುವುದಾಗಿ ತಿಳಿಸಿ ಶುಭ ಹಾರೈಸಿದರು. ಹಲವಾರು ತಂಡಗಳು ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದವು. ಸೋಲೋ ಮತ್ತು ಗ್ರೂಪ್ ಡ್ಯಾನ್ಸ್ಗಳೆಂಬ 2 ವಿಭಾಗದಲ್ಲಿ ಸ್ಪರ್ಧೆಯನ್ನ ಹಿರಿಯರು ಮತ್ತು ಕಿರಿಯರಾಗಿ ವಿಭಜಿಸಲಾಗಿತ್ತು. ಸೋಲೋ ನೃತ್ಯ ಸ್ಪರ್ಧೆಯಲ್ಲಿ ಸುಮಂತ್ ದ್ವಿತೀಯ ಸ್ಥಾನ ಪಡೆದರು. ನೃತ್ಯ ಸ್ಪರ್ಧೆ ತೀರ್ಪುಗಾರರಾಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ ನೃತ್ಯ ನಿರ್ದೇಶಕ ವಸಂತ್, ಚಲನಚಿತ್ರ ತಾರೆ ಮತ್ತು ಶಾಸ್ತ್ರೀಯ ಸಂಗೀತ ನೃತ್ಯ ತರಬೇತುದಾರರಾದ ಶ್ರೀಮತಿ ಆಶಾ ಮನು ಮತ್ತು ಅಂತಾರಾಷ್ಟೀಯ ಮಟ್ಟದ ನೃತ್ಯ ನಿರ್ದೇಶಕ ರಘುನಂದನ್ ಕೆರೋಸ್ ಮತ್ತು ಇನ್ನಿತರರು ಭಾಗವಹಿಸಿದ್ರು. ಸಮಾರಂಭದಲ್ಲಿ ಸಂಪೂರ್ಣ ನಿರೂಪಣೆಯನ್ನ ಕುಮಾರಿ ಪ್ರಾರ್ಥನಾ ನಡೆಸಿಕೊಟ್ರು. ಎಫ್ ಸ್ಕ್ವೇರ್ ಡ್ಯಾನ್ಸ್ ನೃತ್ಯ ಶಾಲೆ ಕೀರ್ತನಾ ಸೋನ್ಸ್ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದರು. ನೃತ್ಯ ಶಾಲೆ ಸದಸ್ಯರಾದ ಸಹನಾ, ಸೌಜನ್ಯ ಮತ್ತು ಇನ್ನಿತರರು ನಡೆಸಿಕೊಟ್ಟ ನೃತ್ಯ ಪ್ರದರ್ಶನ ಜನ ಮೆಚ್ಚುಗೆಗೆ ಪಾತ್ರವಾಯಿತು. HCN ನ್ಯೂಸ್, ಹೊಳೆನರಸೀಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ತಾಲೂಕಿನ ರಸ್ತೆಗಳಲ್ಲಿ ಓಡಾಡುತ್ತಿರುವ 30 ಆನೆಗಳ ಗುಂಪು. ಗ್ರಾಮಗಳ ರಸ್ತೆಗಳಲ್ಲಿ ಗಜಗಳ ಪೆರೇಡ್ನಿಂದ ಆತಂಕದಲ್ಲಿ ಗ್ರಾಮಸ್ಥರು. ಜೀವ ಭಯದಲ್ಲಿ ಸಂಚಾರ ನಡೆಸುತ್ತಿರುವ ವಾಹನ ಸವಾರರು. 2025 ಫೆಬ್ರವರಿ 4 ಮಂಗಳವಾರ ರಥ ಸಪ್ತಮಿ. ಜಿಲ್ಲಾ ಕ್ರೀಡಾಂಗಣದಲ್ಲಿ 108 ಸೂರ್ಯ ನಮಸ್ಕಾರ. ಸಾರ್ವಜನಿಕರು ಹೆಚ್ಚು ಭಾಗವಹಿಸಲು ಶೋಭಾ ಯೋಗರಾಜ್ ಮನವಿ. ರಾಜ್ಯದ ಅಭಿವೃದ್ಧಿಗೆ ದೇವೇಗೌಡರ ಮಾರ್ಗದರ್ಶನದಿಂದ ಜಾರಿಗೆ ತರಲು ಪ್ರಯತ್ನ. ಹಾಸನ ವಿಮಾನ ನಿಲ್ದಾಣಕ್ಕೆ ರಾಜ್ಯದ ನೆರವು ಅಗತ್ಯ. ಭವಿಷ್ಯದ ಯೋಜನೆಗಳ ಮಾಹಿತಿ ನೀಡಿದ HDK. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.